ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನೀಸ್ ವ್ಲಾಗ್. ಇವತ್ತು ಬೀಟ್ರೋಟ್ ಪಲ್ಯನ ಸಿಂಪಲಾಗಿ ಹೇಗೆ ಮಾಡೋದು ಚಪಾತಿ ಕಾಂಬಿನೇಷನ್ಗೆ ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲಿ ನಾನು ಇದನ್ನು ಒಂದು 2 ಬೀಟ್ರೋಟ್ನ ತೊಗೊಂಡಿದ್ದೀನಿ ಆ್ಯಂಡ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರಿನಲ್ಲಿ ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಆ್ಯಂಡ್ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಎಲ್ಲ ಬೆಂದಿದೆ, ಸೊ ಅದನ್ನು ಜರಡಿ ಮಾಡಿಕೊಂಡು ನೀರನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಡ್ರೈ ಆಗಿದೆ. ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೂ ಕೂಡ ಆ್ಯಡ್ ಮಾಡಿದೆ ಸಾಲ್ಟ್ನ, ಅದಕ್ಕೋಸ್ಕರ ನೋಡಿಕೊಂಡು ಹಾಕೊಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಯೆಲ್ಲೋ ಪೌಡರ್ನ ಯೂಸ್ ಮಾಡೋಣ. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಒಂಚೂರು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ. ಈಗ ಬೀಟ್ರೋಟನ್ನ ಬೇಯಿಸಿರುವಂಥ ಬೀಟ್ರೋಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 2 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬೇಯಿಸ್ಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದು ಡ್ರೈ ಪಲ್ಯ ಅಂತಲೇ ಹೇಳ್ಬೋದು. ಈ ರೀತಿ ಸಿಂಪಲಾಗಿ ಪಲ್ಯಗಳನ್ನ ಮನೆಯಲ್ಲಿ ಈಸಿಯಾಗಿ ಮಾಡೋದ್ರಿಂದನೂ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ಡಯಟ್ಗೆ ನಾನಂತೂ ಇದೇ ರೀತಿಯೇ ಮಾಡ್ಕೊಳ್ಳೋದು ಯಾವಾಗಲೂ ಕೂಡ. ನನಗೆ ಆಲ್ಮೋಸ್ಟ್ ಮಸಾಲ ಹಾಕಿ ಪಲ್ಯಗಳನ್ನೆಲ್ಲ ಮಾಡೋದು ಅಂದರೆ ಅಷ್ಟು ನನಗೆ ಟೇಸ್ಟ್ ಅನಿಸಲ್ಲ, ಬಟ್ ಅದು ಓಕೆ. ಬಟ್ ಈ ರೀತಿ ಡ್ರೈ ಪಲ್ಯ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಅಂತ ನಾನು ಮಾಡಿಕೊಂಡೆ, ಬಟ್ ಅವರು ಬೀಟ್ರೋಟ್ ಪಲ್ಯ ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೇಗೆ ಪಲ್ಯ ಮಾಡಿಕೊಟ್ಟೆ. ಆ್ಯಂಡ್ ಚಪಾತಿ ಕಾಂಬಿನೇಷನ್ಗೆ ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.